ಎಲ್ರಿಗೂ ನಮಸ್ಕಾರ. ನಿಮಗೆ ಗಾಯ ಆದರೆ ಬೇಗ ವಾಸಿ ಆಗ್ತಿಲ್ವಾ? ತರ್ಚಿರೋ ಗಾಯ, ಸುಟ್ ಗಾಯ, ಆಪರೇಷನ್ ಆದ್ಮೇಲಿಂದ ಗಾಯ ಬೇಗ ಗುಣ ಆಗ್ತಿಲ್ವಾ? ಸಾಮಾನ್ಯವಾಗಿ ಈ ಪ್ರಾಬ್ಲಮ್ ಇದ್ರೆ ಜನರು ಶುಗರ್ ಇರ್ಬೋದು, ಅದಕ್ಕೆ ವಾಸಿ ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಆದರೆ ಶುಗರ್ ನಾರ್ಮಲ್ ಇದ್ರೂ ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೀವು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಒಂದು ಗಾಯ ಬೇಗ ವಾಸಿ ಆಗಬೇಕು ಅಂದರೆ ಅದಕ್ಕೆ 3 ಅಂಶ ಚೆನ್ನಾಗಿರ್ಬೇಕು. ಒಂದು, ರಕ್ತ ಸಂಚಾರ ಚೆನ್ನಾಗಿರ್ಬೇಕು. ಆ ಗಾಯ ಆಗಿರೋ ಜಾಗದಲ್ಲಿ ಸರಿಯಾಗಿ ಬ್ಲಡ್ ಫ್ಲೋ ಆಗ್ತಿರ್ಬೇಕು. ಎರಡನೇದು, ಶುಗರ್ ಮತ್ತೆ ಇನ್ಫೆಕ್ಷನ್ ಕಂಟ್ರೋಲ್ ಅಲ್ಲಿ ಇರಬೇಕು. ಮೂರನೇದು, ವೂಂಡ್ ಹೀಲಿಂಗ್ಗೆ ಬೇಕಾದಂತಹ ಮಿನರಲ್ಸು ಮತ್ತೆ ಪ್ರೋಟೀನ್ಸ್ ಬೇಕು. ಅದರಲ್ಲಿ ಮುಖ್ಯವಾಗಿ ಬೇಕಾಗ್ತಕ್ಕಂತಹ ಪ್ರೋಟೀನೇ ಕೊಲಾಜನ್. ಒಂದು ಗಾಯ ಆದ್ರೆ ಈ ಕೊಲಾಜನ್ ನಮ್ಮ ದೇಹದ ಹೊಲಿಗೆ ಯಂತ್ರ ಹತ್ರ ಕೆಲಸ ಮಾಡಿ ಒಂದು ಮೆಶ್ನ ಕ್ರಿಯೇಟ್ ಮಾಡಿ ಆ ಗಾಯನ ಬೇಗ ವಾಸಿ ಮಾಡುತ್ತೆ. ಆದ್ರೆ ಈ ಕೊಲಾಜನ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಒಂದು ಇಂಪಾರ್ಟೆಂಟ್ ವೈಟಮಿನ್ ಬೇಕೇ ಬೇಕು. ಅದ್ಯಾವುದು ಅಂದ್ರೆ ವೈಟಮಿನ್ ಸಿ. ತುಂಬಾ ಜನ ನನ್ನ ಪೇಷಂಟ್ಸೇ ಶುಗರ್ ಕಂಟ್ರೋಲ್ ಇದ್ರೂ ಗಾಯ ವಾಸಿ ಆಗ್ತಿಲ್ಲ ಅಂತ ನನ್ನ ಹತ್ರ ಬರ್ತಾ ಇರ್ತಾರೆ. ಇದಕ್ಕೆ ಮುಖ್ಯ ಕಾರಣ ವೈಟಮಿನ್ ಸಿ ಕೊರತೆ. ಸೊ ನೆನ್ಪಿಡಿ, ಶುಗರ್ ಕಂಟ್ರೋಲ್ ಇರೋದ್ರ ಜೊತೆಗೆ ವೈಟಮಿನ್ ಸಿ ನಾರ್ಮಲ್ ಆಗಿರೋದು ಅತ್ಯಂತ ಅವಶ್ಯಕ. ವೈಟಮಿನ್ ಸಿ ಯುಕ್ತ ಆಹಾರನ ಜಾಸ್ತಿ ಸೇವನೆ ಮಾಡಿ. ಈ 5 ಆಹಾರದಲ್ಲಿ ವೈಟಮಿನ್ ಸಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ. ಮೊದಲನೇದಾಗಿ ಆಮ್ಲ ಅಥವಾ ನೆಲ್ಲಿಕಾಯಿ, ಎರಡನೇದು ಗೋವಾ ಅಥವಾ ಸೀಬೆಕಾಯಿ, ಮೂರನೇದು ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನಕಾಯಿ. ತುಂಬಾ ಜನ ಕ್ಯಾಪ್ಸಿಕಮ್ನ ಜಾಸ್ತಿ ತಿನ್ನೋಕೆ ಹೋಗೋದಿಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ, ಬಟ್ ಅದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. 4ನೇದು ಆರೆಂಜು ಅಥವಾ ಕಿವಿ ಹಣ್ಣು. 5ನೇದು ಬ್ರೋಕೋಲಿ. ಈ ವಿಡಿಯೋನ ದಯವಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ, ಅವೇರ್ನೆಸ್ನ ಕ್ರಿಯೇಟ್ ಮಾಡಿ. ಥ್ಯಾಂಕ್ ಯು.